ಯಾವಾಗಪ್ಪ ಟ್ರಾಫಿಕ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೋದು? ಹಾಂ, ಬೇಸಿಕ್ಕಾಗಿ ಟ್ರಾಫಿಕ್ ಕಂಟ್ರೋಲ್ ಮಾಡೋದು ಸ್ಟಾರ್ಟ್ ಮಾಡಬೇಕಂದ್ರೆ ಇನ್ನೊಂದು 100 ವರ್ಷ ಬೇಕೇನೋ. ಆ ಕಡೆಯಿಂದ ಬಂದು ಸಿಗ್ನಲ್ ಜಂಪ್ ಮಾಡ್ಕೊಂಡು ಹೋಗ್ತಿದ್ರು, ಪೊಲೀಸ್ ಅವ್ರು ಕೇಳ್ತಾ ಇಲ್ವಾ? ಇವತ್ತೇ ಫಸ್ಟ್ ಟೈಮ್ ಸ್ನೇಹಿತರೆ ವ್ಲಾಗ್ ಮಾಡ್ಕೊಂಡು ಟ್ರಾಫಿಕಲ್ಲಿ ಹೋಗ್ತಾ ಇರೋದು. ಬಿಲ್ ಎಷ್ಟಾಯಿತು? ಎಲ್ಲರಿಗೂ ಶುಭೋದಯ, ನಮಸ್ಕಾರ ಸ್ನೇಹಿತರೆ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ. ನಾವಿವತ್ತು ಯಾವ ಕಡೆ ಹೋಗ್ತಾ ಇದ್ದೀವಿ ಅಂದ್ರೆ ಮಾರತಳ್ಳಿ ಕಡೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂದರೆ ನಮ್ಮ ಬಗಿರೋದು ಸರ್ವಿಸ್ ಟೈಮ್ ಬಂದಿದೆ, ಅದಕ್ಕೋಸ್ಕರ ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ಯಾಕೆ ಮಾರತಳ್ಳಿ ಅಂತ ಹೇಳ್ತೀನಿ ಬನ್ನಿ. ನಮ್ಮ ಹೊಸಕೋಟೆ ರೋಡ್ ಫುಲ್ ಡೆವಲಪ್ಮೆಂಟ್ ಆಗ್ತಾ ಇದೆ ಸ್ನೇಹಿತರೆ. ಸಿಮೆಂಟ್ ಟಾಪಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಆ ಕಡೆ ಆದಮೇಲೆ ಈ ಕಡೆ ಮಾಡ್ತಾರೆ. ಏನಕ್ಕಪ್ಪ ಮಾರತಳ್ಳಿ ಕೊಡ್ತಾ ಇದ್ದಾನೆ ಇವನು ಅಂತ ಥಿಂಕ್ ಮಾಡ್ತಿರ್ಬೋದು ನೀವು. ಏನಕ್ಕೆ ಅಂದರೆ ನನಗೆ ಅಲ್ಲಿ ಗೊತ್ತಿರೋರು ಇದ್ದಾರೆ, ನಮಗೆ ಕ್ಲೋಸ್ ಅವರು, ನಮ್ಮ ಫ್ಯಾಮಿಲಿ ಫ್ರೆಂಡೇ. ಅಂದರೆ ಇವಾಗ ಸರ್ವಿಸ್ ಕೊಡಬೇಕಾದ್ರೆ ನಂಬಿಕೆ ಇದ್ದು ಕೊಡ್ತೀರಾ ಅಲ್ವಾ, ಓ ಚೆನ್ನಾಗಿ ಮಾಡಿಕೊಡ್ತಾರೆ ಅಂತ. ನನಗೆಲ್ಲೂ ಆ ಥರ ನಂಬಿಕೆ ಬಂದಿಲ್ಲ, ಅಲ್ಲೊಂದು ಕಡೆ ಬಂದಿದೆ. ಅದಕ್ಕೆ ನಾನು ಫಸ್ಟ್ ಸರ್ವಿಸಿಂದನೂ ಅಷ್ಟೇ, ಫಸ್ಟ್ ಸರ್ವಿಸ್ ಮಾತ್ರ ಇಲ್ಲಿ ಕೋಲಾರಲ್ಲಿ ಮಾಡಿಸ್ದೆ 500 ಕಿಲೋಮೀಟರ್ಸ್ಗೆ. ಸೆಕೆಂಡ್ ಸರ್ವಿಸಿಂದ ನಾನು ಮಾರತಳ್ಳಿ ಎಲ್ಲ ಕೊಡೋ ಸ್ನೇಹಿತರೆ. ಬೇರೆ ಕಡೆ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ಕೊಡೋಕ್ಕೆ ನನಗೆ. ನಮ್ಮಣ್ಣ ಅಲ್ಲೇ ಕೆಲಸ ಮಾಡೋದು, ಅದಕ್ಕೆ ಅಲ್ಲೇ ಕೊಡೋದು. ನನ್ನ ಫ್ರೆಂಡ್ಸ್ಗೂ ರೆಫರ್ ಅಲ್ಲೇ ಮಾಡಿರೋದು ನಾನು. ಅವರು ಅಲ್ಲೇ ಕೊಡ್ತಾರೆ, ಅವರು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ನನಗೆ, ಚೆನ್ನಾಗಿ ಮಾಡಿಕೊಡ್ತಾರೆ ಅಲ್ಲಿ ಅಂತ. ನೋಡಿ, ಗಾಡಿ ಸರ್ವಿಸ್ ಮಾಡ್ಸೋಕ್ಕೆ ಹತ್ರ ಇದ್ರೂ ಎಲ್ಲಿ ನಂಬಿಕೆ ಇದೆಯೋ, ಕಾನ್ಫಿಡೆನ್ಸ್ ಬರುತ್ತೋ ನಮ್ಮ ಗಾಡಿ ಚೆನ್ನಾಗಿ ಮಾಡ್ತಾರೆ ಅಂತ ಅಲ್ಲೇ ಹೋಗಿ ಕೊಡೋದು ಬಾಯ್ಸ್. ನೀವು ಯಾರಾದರೂ ರಾಯಲ್ ಎನ್ಫೀಲ್ಡ್ ಇಟ್ಕೊಂಡಿದ್ರೆ ಅಲ್ಲಿ ಕೊಟ್ಟು ನೋಡಿ, ಚೆನ್ನಾಗಿ ಮಾಡಿಕೊಡ್ತಾರೆ. ಇದೊಂದು ತಲೆನೋವು ಗುರು, ನಿಧಾನಕ್ಕೆ ಹೋಗ್ಬೇಕು ಈ ರೋಡಲ್ಲಿ. 4th ಸರ್ವಿಸ್ ಸ್ನೇಹಿತರೆ ಇದು. 10,000 ಕಿಲೋಮೀಟರ್ಸ್ ಮೇಲೆ ಓಡ್ಬಿಟ್ಟಿದೆ. ಇಲ್ಲಿ 9,000 ಅಂತ ನೋಡ್ತಿರ್ಬೋದು ನೀವು. ಇದೇನಕ್ಕೆ ಅಂದರೆ ಫಸ್ಟ್ ಸರ್ವಿಸ್ ಕೊಟ್ಟನಲ್ವಾ 500 ಕಿಲೋಮೀಟರ್ಸ್ಗೆ, ಅವಾಗೆ ಮೀಟ್ರ್ ಗೋವಿಂದ ಅಂದ್ಬಿಡ್ತು. ಸರ್ವಿಸಿಂದ ತಗೊಬಂದು 2 ದಿನಕ್ಕೆ ಆನೇ ಆಗ್ತಾ ಇಲ್ಲ ಸ್ನೇಹಿತರೆ, ಫುಲ್ ಬ್ಲ್ಯಾಂಕ್. ಆಮೇಲೆ ಹೋಗಿ ಅವ್ರ ಕೈಲ ಕೊಟ್ಟು ವಾರಂಟಿ ಕ್ಲೈಮ್ ಮಾಡಿಸಿ ಹಾಕ್ಸಿದ್ದು 20,000 ಅಂತ ಸ್ನೇಹಿತರೆ ಇದು. 10 ಡೇಸ್ ಏನೋ ತಗೊಂಡ್ರು. ಕೋಲಾರಲ್ಲಿ ಕೊಟ್ಟಿದ್ದು, ಅದೇ ಬೆಂಗಳೂರಲ್ಲಿ ಕೊಟ್ಟಿದ್ರೆ ಒಂದೇ ದಿನದಲ್ಲಿ ಹಾಕೊಟ್ಬಿಡ್ತಾ ಇದ್ರು. ಏರ್ ಮತ್ತೆ ಇಳಿದೋಗ್ತಾ ಇದೆ, ಏನಕ್ಕೆ ಅಂತ ಗೊತ್ತಿಲ್ಲ. ರೈನಿ ಸೀಸನ್ ಅಲ್ಲಂತೂ ರೋಡ್ ಚಿತಾಲ್ ಆಗೋಗ್ತಾ ಇತ್ತು. ನಾನು ಈ ರೋಡಲ್ಲಿ ಆಲ್ಮೋಸ್ಟ್ 2019 ಓಡಾಡ್ತಾ ಇದ್ದೀನಿ ಸ್ನೇಹಿತರೆ. ಅವಾಗ ನನ್ನ ಹತ್ರ ಥಂಡರ್ಬರ್ಡ್ 350X ಇತ್ತು. ಅದು ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಅಲ್ವಾ, ಮುಳುಗೋಗ್ತಾ ಇತ್ತು ಗಾಡಿ. ಅಷ್ಟು ದೊಡ್ಡ ಹಳ್ಳಾಗ್ಲಾಗ್ತಾ ಇತ್ತು ಈ ರೋಡಲ್ಲಿ. ಮಳೆಗಾಲ ಬಂದ್ಬಿಟ್ರೆ ಅಂತೂ ಸಿಕ್ಕಾಪಟ್ಟೆ ಕಷ್ಟ ಹೋಗ್ತಾ ಇತ್ತು ಓಡಾಡೋರ್ಗೆ, ಅದು 2 ವೀಲರ್ ಅವ್ರಿಗೆ, ಕಾರ್ ಅವ್ರಿಗೆ. ಚೆನ್ನಾಗಿ ಮಾಡ್ರಪ್ಪ, ಏನ್ ಮಾಡ್ತಾ ಇದೀರೋ, ಸ್ವಲ್ಪ ಲಾಂಗ್ ಟರ್ಮ್ ಅಲ್ಲಿ ಇರೋ ತರ ನೋಡ್ಕೊಳ್ಳಿ, ಮೇಂಟೆನೆನ್ಸ್ ಮಾಡಿ ಅಷ್ಟೇ. ಟೇಕ್ ಡೈವರ್ಷನ್. ಓಹೋ, ಆ ಕ್ರಾಸಲ್ಲೇ ಆ ಥರ ಮರಳು ಬಿದ್ದಿದೆ, ಜಾರ್ದಿರ ಇನ್ನೇನಾಗುತ್ತೆ. RTO ಅವರು ಅವ್ರ ಅಡ್ಡ ಇದು, ಯಾವಾಗೂ ಅಲ್ಲೇ ಹಾಕೊಳ್ಳೋದು. ಎಷ್ಟೋ ವರ್ಷಗಳಿಂದ ನೋಡ್ತಾ ಇದ್ದೀನಿ. ವಾಟ್ ಈಸ್ ದಿಸ್ ಯಾ? ಹಳ್ಳಗಳಿಂದ ನೋಡಿ ಸ್ನೇಹಿತರೆ. ಲುಕ್ ಅಟ್ ದಿಸ್ ಗೈಸ್, ಇದಕ್ಕಿಂತ ಒಳಗಡೆ ಇರ್ತಾ ಇತ್ತು ಹಳ್ಳಗಳು. ನನ್ನ ಲಾಸ್ಟ್ ವ್ಲಾಗ್ ಯಾರು ನೋಡಿಲ್ಲ, ಹೋಗಿ ನೋಡ್ಕೊಂಡು ಬಂದುಬಿಡಿ ಫಟ್ ಅಂತ. ಐ ಲವ್ ದಿಸ್ ಮಿಷನ್ಸ್ ಪವರ್ ಮ್ಯಾನ್, ಐ ಲವ್ ಇಟ್. ಹೊಸಕೋಟೆ ಎಲ್ಲರಿಗೂ ಅಷ್ಟೇ ಸ್ನೇಹಿತರೆ, ನೆಮ್ಮದಿಯಾಗಿ ಆರಾಮಾಗಿ ಬರೋಕ್ಕಾಗೋದು. ಇವಾಗ ಒಂದು ಫ್ಲೈಓವರ್ ಹತ್ತು ಹೇಳಿದ್ರೆ ಬಟಾಳೆ ಸಿಗ್ನಲ್ಲು, ಗಿರ್ಗುಂಟೆಪಾಳ್ಯ ಸಿಗ್ನಲ್ಲು, ಸಿಲ್ಕ್ ಬೋರ್ಡು, ಆ ಥರನೇ ಇದು ಒಂದು ಸಿಗ್ನಲ್. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇರಲ್ಲ, ಹೋಗಿ ತೋರಿಸ್ತೀನಿ ಬನ್ನಿ ಎಷ್ಟೊಂದು ಟ್ರಾಫಿಕ್ ಇರುತ್ತೆ ಅಂತ. ಸಿಗ್ನಲ್ ಅಷ್ಟು ದೂರ ಇದೆ, ಇಲ್ಲಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ ನೋಡಿ ಆ ಕಡೆ ಎಲ್ಲ. ಆಹಾ, ವೆರಿ ಗುಡ್. ಚಪ್ಪಾಳು ನೋಡಿದ್ರ, ಸಿಗ್ನಲ್ ಎಲ್ಲಿದೆ? ಆಲ್ಮೋಸ್ಟ್ ಎಷ್ಟೋ ಮೀಟರ್ಗಳು ಹಿಂದೆ ಇದ್ದೀವಿ. ಏನೋ ಇದು, ಕಾರಲ್ಲಿ ಬಂದಿದ್ರೆ ಸತ್ತೆ ನಾನು. ನೋಡಿದ್ರ ಬೈಕರ್ಸ್ ಗುಂಪು ಇಲ್ಲಿ ಹೇಗಿದೆ ಅಂತ. ಸೊ ಒಂದಿಗ್ಲೆಲ್ಲ ನುಕ್ಕೊಂಡು ಬಂದು ಒಂದು ಕಡೆ ರಾಶಿ ಹಾಕೊಂಡ್ಬಿಟ್ಟಿರ್ತಾರೆ. ಓ ಮೈ ಗಾಡ್, ನನ್ನ ಮುಂದೆನೇ ಯಾಕೆ ಈ ಥರ ಆಗುತ್ತೆ? ಐ ಮೀನ್ ಟ್ರಾಫಿಕ್ ಸ್ನೇಹಿತರೆ, ಬೇರೆ ಏನೋ ಥಿಂಕ್ ಮಾಡಬೇಡ್ರಿ. ಓಹೋ, ಎಷ್ಟು ಹತ್ರ ಇದೆ ಸಿಗ್ನಲ್ಲು. ಹೋಗಿ ಅಡ್ಡ ನಿಲ್ಲಿಸ್ಬಿಟ್ರು. ಯೋಚನೆ ಮಾಡ್ರಪ್ಪ. ವೆರಿ ಗುಡ್.
ಭಟ್ರಲ್ಲಿ ಸಿಗ್ನಲ್. ಇಲ್ಲಿ ಯಾವಾಗೂ ಈ ಥರನೇ ಆಗುತ್ತೆ. ರಾಂಗ್ ರೂಟಲ್ಲಿ ಬಂದ್ಬಿಡ್ತಾರೆ, ಆಪೋಸಿಟ್ ಬರೋರಿಗೆ ಕಷ್ಟ ಆಗುತ್ತೆ. ಹಾಂ, ಹೆಂಗಿಂದ ಹೋಗ್ತಾರಪ್ಪ ಜನರು. ಸಿಗ್ನಲ್ ಅಂದರೆ ಅಲರ್ಜಿ ಅನ್ಕೊತೀನಿ ಅವ್ರಿಗೆಲ್ಲ. ಸ್ಕಿಪ್ ಮಾಡಿಬಿಡ್ಬೇಕು. ಹಾಂ, ಆ ಕಡೆಯಿಂದ ಬಂದು ಸಿಗ್ನಲ್ ಜಂಪ್ ಮಾಡ್ಕೊಂಡು ಹೋಗ್ತಿದ್ರು, ಪೊಲೀಸ್ ಅವ್ರು ಕೇಳ್ತಾ ಇಲ್ವಾ ಇದೆ ಅಂತ. ಅದಪ್ಪ ಅವ್ರಿಗೆ ಲೆಕ್ಕ ಇಲ್ವಾ ಸಿಗ್ನಲ್ ಇದು? ಪಾಪ ಅವ್ರಿಗೂ ನಿದ್ದೆ ಬಂದ್ಬಿಟ್ಟಿದೆ. ಎಲ್ಲೋ ಲೈಟು ಹಾಕಲ್ಲ, ಡೈರೆಕ್ಟ್ ಗ್ರೀನ್ ಲೈಟ್ ಹಾಕ್ಬಿಡ್ತಾರೆ. ಅದಕ್ಕೆ ಹಾರನ್ ಹೊಡಿಯೋದು, ಸ್ಲೋ ರೇಸಿಂಗ್ ಇಲ್ಲೇ ಮಾಡೋದು ಟ್ರಾಫಿಕಲ್ಲಿ. ಹೆಂಗೆ ಬಂದು ನುಗ್ತಾನೆ ನೋಡಿ ಅವನು. ಇನ್ನು ಮಾರತಳ್ಳಿ ರೋಡಲ್ಲಿ ಎಷ್ಟು ಟ್ರಾಫಿಕ್ ಇರುತ್ತೋ. ಪೀಕ್ ಲೆವೆಲ್ ಹೋದರೆ ಫ್ರಸ್ಟ್ರೇಷನ್ ರೇಂಜ್ ಬೇರೆ ಇರುತ್ತೆ ಸ್ನೇಹಿತರೆ. ಬಿಗ್ ಕರ್ವ್ ಡೂಡ್. ನೋಡಿ ಸ್ನೇಹಿತರೆ, ಅಂಡರ್ ಪಾಸು, KR-ಪುರಂ ಅಂಡರ್ ಪಾಸ್. ಎಲ್ಲೆಲ್ಲಿಂದ ನುಗ್ಗುತ್ತಾರೆ. 1, 2, 3, 4 ಲೇನು. ಮುಂದೆ ಅಂತೂ 6 ಒಳಗೆ ಹೋಗಿದೆ. ನೋಡೋಕ್ಕೆ ಚಂದ. ಬೆಳಿಗ್ಗೆ ಟ್ರಾಫಿಕ್ ಅವನ ಅಜ್ಜಿ. ಆ ಕಡೆನೂ ಜನ ಬರ್ತಾ ಇದ್ದಾರೆ, ಈ ಕಡೆನೂ ಜನ ಹೋಗ್ತಾ ಇದ್ದಾರೆ. ಏನು ಹೇಳೋದು ಹೇಳಿ, ಜನನೇ ಚಂದ. ಯಾವಾಗಪ್ಪ ಟ್ರಾಫಿಕ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೋದು? ಇನ್ನೊಂದು 100 ವರ್ಷ ಬೇಕೇನೋ. ಅದಕ್ಕೆ ನಾನು ಸಿಟಿ ಸೈಡ್ ಗಾಡಿಯಲ್ಲೇ ಬರಲ್ಲ ಸ್ನೇಹಿತರೆ. ಅವೆಂಜರ್ಸ್ ಅಸೆಂಬಲ್. ಇವತ್ತೇ ಫಸ್ಟ್ ಟೈಮ್ ಸ್ನೇಹಿತರೆ ವ್ಲಾಗ್ ಮಾಡ್ಕೊಂಡು ಟ್ರಾಫಿಕಲ್ಲಿ ಹೋಗ್ತಾ ಇರೋದು. ಓಹೋ 5X ವಿಶ್ರಾಮ್. ಯಾಕಲ್ಲಿ ಟ್ರಾಫಿಕ್ ಇದ್ದಿದ್ದು ವಿತೌಟ್ ನೋ ರೀಸನ್? ಓಹೋ, ಏನು ಕಾಲೇಜಾ, ಸ್ಕೂಲಾ? ಇಷ್ಟೊಂದು ಜನ ಮಕ್ಕಳು ಹೋಗ್ತಾ ಇದ್ದಾರೆ. ನಾನು ಈ ಥರ ಕಾಲೇಜ್ ಆಚೆನೇ ಸ್ನೇಹಿತರೆ ನೋಡಿರೋದು. ಗುಂಪಾಗಿ ಫ್ರೆಂಡ್ಸ್ ಎಲ್ಲ ಹೋಗ್ತಾರಲ್ವ, ಆ ಥರ ಹೋಗ್ತಾ ಇದ್ದಾರೆ. ವಾವ್, ಪಿಂಕ್ ಫ್ಲವರ್ಸ್. ಬೆಂಗಳೂರು ಸಾರಿಗೆ ಇನ್ನೊಂದು 2 ಬಸ್ಸುಗಳು ಜಾಸ್ತಿ ಹಾಕ್ಬಿಟ್ರೆ ಟ್ರಾಫಿಕ್ಕೇ ಇರಲ್ಲ. ಎಷ್ಟೊಂದು ಜನ 2 ವೀಲರಲ್ಲೇ ಓಡಾಡ್ತಾರೆ. ಇನ್ನೊಂದು ಮೆಟ್ರೋ ಆಗೋದ್ರೆ ಎಷ್ಟು ಟ್ರಾಫಿಕ್ ಇರಲ್ಲ. ಬೇಸಿಕ್ಕಾಗಿ ಟ್ರಾಫಿಕ್ ಕಂಟ್ರೋಲ್ ಮಾಡೋದು ಸ್ಟಾರ್ಟ್ ಮಾಡಬೇಕಂದ್ರೆ ಬಸ್ಸಸ್ ಒಂದು ಲೈನಲ್ಲಿ ಹೋದರೆ ಸಾಕು ಸ್ನೇಹಿತರೆ. ಬಸ್ಸಸ್ ಹಿಂದಿಂದನೇ ಹೋದರೆ ಟ್ರಾಫಿಕ್ ಎಷ್ಟೊಂದು ಕಮ್ಮಿ ಇರುತ್ತೋ, ಎಷ್ಟೊಂದು ಅವಾಯ್ಡ್ ಆಗುತ್ತೋ. ಯಪ್ಪ, ಉಸಿರಾಡೋಕೆ ಕಷ್ಟ ಆಗ್ತೈತವ. ಏನಪ್ಪ ಇದು, ಬಸ್ಸುಗಳೆಲ್ಲ ಒಂದೇ ಲೈನಲ್ಲಿ ಹೋದ್ರೂ ಟ್ರಾಫಿಕ್ ಇದೆ. ವೆಹಿಕಲ್ಸ್ ಜಾಸ್ತಿ, ಕ್ಯಾಬ್ಗಳು ಜಾಸ್ತಿ, 2 ವೀಲರ್ ಜಾಸ್ತಿ. ಈ ರೋಡಲ್ಲಿ ಅಷ್ಟು ಸ್ವಂತ ಕಾರುಗಳು ಅಷ್ಟು ನೋಡಿಲ್ಲ, ಯಾವುದೋ 1, 2. ಇನ್ನೆಲ್ಲ ಎಲ್ಲೋ ಬೋರ್ಡೆ. ಸ್ನೇಹಿತರೆ, ಈ ಬಸ್ಸವ್ರು ಹಿಂದ್ಗಡೆ ಈ ಥರ ಚೈನ್ ಏನಕ್ಕೆ ಹಾಕಿರೋದು ಅಂತ ಗೊತ್ತಿದೆಯಾ ನಿಮಗೆ? ಗೊತ್ತಿದ್ರೆ ಕಮೆಂಟ್ ಮಾಡಿ. ಏನಕ್ಕೆ ಹಾಕ್ತಾರೆ ಈ ಥರ ಚೈನು? ಅಣ್ಣ ನಿದ್ದೆ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಓ, BMW X6 M ಸ್ಪೋರ್ಟ್ಸ್ ಎಡಿಷನ್ ಡ್ಯೂಡ್. ಮ್ಯಾಟ್ ಬ್ಲ್ಯಾಕ್ ಸಕ್ಕತ್ತಾಗಿದೆ. Is it Z900? No, it's X6. ಲುಕ್ಕು ನೋಡಿ ಸ್ನೇಹಿತರೆ, ಯಾವುದು ಗುರು ಇದು? ಕಲರು ಸಕ್ಕತ್ತಾಗಿದೆ. BMW ಅದೂ ಸಕ್ಕತ್ತಾಗಿದೆ ಕಲರ್. ಇದು ಯಾವುದೋ ನೋಡಿ ಹೆಂಗಿದೆ ಹೇಳಿ ಸ್ನೇಹಿತರೆ ಕಲರು. ಬನ್ನಿ ಸ್ನೇಹಿತರೆ, ಈ ಟ್ರಾಫಿಕ್ ಎಲ್ಲ ಸ್ಕಿಪ್ ಮಾಡಿ ಶೋರೂಮ್ ಹತ್ರ ಹೋಗೋಣ. ಟ್ರಾಫಿಕ್ ಎಲ್ಲ ದಾಟಿ ಕೊನೆಗೂ ಸರ್ವಿಸ್ ಸೆಂಟರ್ ಸೇರಿದೆ ಸ್ನೇಹಿತರೆ. ನೋಡಿದ್ರೆ ಎಷ್ಟೊಂದು ಬೈಕ್ ಸರ್ವಿಸ್ಗೆ ಬಂದಿತ್ತು. ಇವತ್ತಾಗಲ್ಲ, ನಾಳೆ ಬನ್ನಿ ಅಂದ್ಬಿಟ್ರು ಒಂದೇ ಸಲ. ಆಮೇಲೆ ಒಂದು ಸ್ವಲ್ಪ ಮಾತಾಡಿದ್ಮೇಲೆ ಸರಿ ಸಾಯಂಕಾಲ 6 ಗಂಟೆಗೆ ಸಿಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾನು DJ ಸಿಮ್ಯುಲೇಷನ್ ಆಡ್ಕೊಂಡು ಕೂತಿದ್ದಾಗ ಫೋನ್ ಬಂತು. ಈ ಥರ ಮೊಳೆಗಳು ಚುಚ್ಕೊಂಡ್ಬಿಟ್ಟಿದ್ದೆ ಟ್ಯೂಬ್ಗೆ. 3-4 ಕಡೆ ಪಂಚರ್ ಆಗಿರೋ ಕಾರಣದಿಂದ ಟ್ಯೂಬೇ ಹೊಸದು ಹಾಕ್ಸ್ಬಿಟ್ಟೆ. 6 hours later. ಸ್ನೇಹಿತರೆ, ಫೈನಲಿ 4:45 ಗಾಡಿ ಕೊಟ್ಟರು ಸ್ನೇಹಿತರೆ. ಯಪ್ಪ, ಬಿಲ್ಲಿಂಗೇ ಲೇಟ್ ಆಗಿದೆ, ಅರ್ಧ ಗಂಟೆ ಮಾಡಿದ್ದಾರೆ. ಲೆಟ್ಸ್ ಗೋ. ಆಯಿಲ್ ಟಾಪಪ್ಪು, ಚೈನ್ ಲೂಬ್ರಿಕೇಷನ್ನು. ಇನ್ನೊಂದು ಏನಾಗಿತ್ತು ಅಂದರೆ ಟಯರ್ಗೆ ಎಷ್ಟು ಕ್ಯೂಟಾಗಿ ಚಿಕ್ಕದಾಗಿರೋ ಮೊಳೆಗಳು ಚುಚ್ಕೊಂಡ್ಬಿಟ್ಟಿತ್ತು, ಒಂದು 3-4. ಅದಕ್ಕೆ ಟ್ಯೂಬೇ ಚೇಂಜ್ ಮಾಡಬೇಕು ಅಂದರು. 3-4 ಕಡೆ ತೂತಾಗೋಗಿತ್ತು ಸ್ನೇಹಿತರೆ. ಅದಕ್ಕೆ ಟ್ಯೂಬ್ ಚೇಂಜ್ ಮಾಡಿಸ್ಕೊಂಡೆ ಅಷ್ಟೇ, ಇನ್ನೇನು ಮಾಡಿಲ್ಲ. ನಾನಿವಾಗ ಮಾಡಿಸಿದ್ದು 4th ಸರ್ವಿಸು ಸ್ನೇಹಿತರೆ. ಮತ್ತು RSA ತೊಗೊಂಡೆ. RSA ಇದಾಗೋಗಿತ್ತು. ಟಾಕ್ಸಿಕ್ ಯಶ್ ಬಾಸ್. ಯಾರು ಯಶ್ ಫ್ಯಾನ್ಸ್ ಇದ್ದರೂ ಕಮೆಂಟ್ ಮಾಡಿ ಸ್ನೇಹಿತರೆ. ಅಮ್ಮುಡು, ಲೆಟ್ಸ್ ಡು ಕುಮ್ಮುಡು. ಬಿಲ್ ಎಷ್ಟಾಯಿತು? ಈ ಟ್ಯೂಬು RSA ಎಕ್ಸ್ಟ್ರಾ ಆಯಿತು ಸ್ನೇಹಿತರೆ. ಕಾರ ಭಯ್ಯ. ಹಾಯ್,
ಚೆನ್ನಾಗಿದೆ ಸ್ನೇಹಿತರೆ ಓಡ್ಸೋಕ್ಕೆ. ಇವಾಗ ಒಂಥರ ಫುಲ್ ಹೊಸ ಫೀಲಿಂಗ್ ಬರ್ತಾಯಿದೆ, ಹೊಸ ಗಾಡಿ. ಓಹೋ, ಫುಟ್ಪಾತ್ ಮೇಲೆ ಎಲ್ಲ ಹಚ್ಕೊಂಡು ಹೋಗ್ತಾ ಇದ್ದಾರಲ್ಲಪ್ಪ. ಓ ಅಣ್ಣ, ನಮಸ್ಕಾರ ಅಣ್ಣ, ನಮಸ್ಕಾರ ನಮಸ್ಕಾರ.